ಇನ್ನು ರಾಜ್ಯ ರಾಜಕೀಯದಲ್ಲಿ ಶುರುವಾಗ್ಬಿಡುತ್ತಾ ಸಂಕ್ರಾಂತಿಯ ಒಂದು ಕ್ರಾಂತಿ ಅನ್ನುವಂತ ಒಂದು ಪ್ರಶ್ನೆ. ಮುಖ್ಯಮಂತ್ರಿ ಕುರ್ಚಿ ಫೈಟ್ ಬೆನ್ನಲ್ಲೇ ದೆಹಲಿಗೆ ಡಿಸಿಎಂ ಡಿಕೆಶಿ ಹೋಗ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಶುರುವಾಗುತ್ತಾ ಸಂಕ್ರಾಂತಿ ಕ್ರಾಂತಿ. ಮುಖ್ಯಮಂತ್ರಿ ಕುರ್ಚಿ ಫೈಟ್ ಬೆನ್ನಲ್ಲೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಸಂಕ್ರಾಂತಿ ಮರುದಿನವೇ ಹೈಕಮಾಂಡ್ ಅನ್ನ ಡಿಕೆಶಿ ಭೇಟಿ ಆಗ್ತಾ ಇದ್ದಾರೆ. ಜನವರಿ 16 ಹಾಗೂ 22ರಂದು ಡಿಸಿಎಂ ಡಿಕೆಶಿ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹಲವು ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಯುವಂತಹ ಸಾಧ್ಯತೆಗಳಿದೆ. ದೆಹಲಿಯಲ್ಲಿ ಅಸ್ಸಾಂ ಚುನಾವಣೆಯ ವೀಕ್ಷಕರಾಗಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಜನವರಿ 16 ಅಥವಾ 22ರಂದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತ ಸಾಧ್ಯತೆಗಳಿದೆ. ದೆಹಲಿಯಲ್ಲಿ ಈ ತಿಂಗಳ ಅಂತ್ಯದ ವೇಳೆಗೆ ನಾಯಕತ್ವ ಗೊಂದಲಕ್ಕೆ ತೆರೆ ಬೀಳುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದು ರಾಜ್ಯ ರಾಜಕೀಯದಲ್ಲಿ ಈಗ ಸಂಕ್ರಾಂತಿ ಹಬ್ಬ ಅಂದ್ರೆ ಅದು ಹಬ್ಬ ಮಾತ್ರ ಅಲ್ಲ, ರಾಜಕೀಯ ಕ್ರಾಂತಿಯೇ ಶುರು ಆಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಜೋರಾಗಿ ಎದ್ದಿದೆ. ಮುಖ್ಯಮಂತ್ರಿ ಕುರ್ಚಿ ಫೈಟ್ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯ ದಾರಿ ಹಿಡಿಯೋ ತಯಾರಿಯಲ್ಲಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಕಾಂಗ್ರೆಸ್ ವಲಯದಲ್ಲಿ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ಸಂಕ್ರಾಂತಿ ಮರುದಿನವೇ ಹೈಕಮಾಂಡ್ ಅನ್ನ ಡಿಕೆಶಿ ಭೇಟಿ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೇಳಬರ್ತಾ ಇದ್ದು, ಜನವರಿ 16 ಅಥವಾ 22ರಂದು ಅವರು ದೆಹಲಿಗೆ ತೆರಳೋದು ಬಹುತೇಕ ಖಚಿತ ಆಗ್ತಾ ಇದೆ. ಈ ದೆಹಲಿ ಪ್ರವಾಸದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಜೊತೆ ಹಲವು ಪ್ರಮುಖ ವಿಚಾರಗಳ ಬಗ್ಗೆ, ವಿಶೇಷವಾಗಿ ರಾಜ್ಯದ ನಾಯಕತ್ವ, ಸರ್ಕಾರದ ಮುಂದಿನ ದಿಕ್ಕು, ಪಕ್ಷದ ಒಳಗಿನ ಒಂದು ವಿಚಾರಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡ್ತಾ ಇದ್ದಾರೆ.